ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ದೇಶದ ಎರಡನೇ ಅತಿ ಉದ್ದದ ಹಾಗೂ ರಾಜ್ಯದ ಅತ್ಯಂತ ಉದ್ದದ ಹ್ಯಾಂಗಿಂಗ್ ಬ್ರಿಡ್ಜ್ ತೂಗು ಸೇತುವೆ ಇಂದು ಸಾಗರ ತಾಲೂಕಿನಲ್ಲಿ ಲೋಕಾರ್ಪಣೆಗೊಂಡಿದೆ. ಆದರೆ ಇಡೀ ರಾಜ್ಯ ಹೆಮ್ಮೆ ಪಡಬೇಕಾದಂತಹ ಸೇತುವೆ ವಿಚಾರದಲ್ಲೂ ರಾಜಕೀಯ ಮಾತ್ರ ನಿಂತಿಲ್ಲ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಸೇತುವೆ ರಾಜಕೀಯ. ನೋಡಿ, ನಮ್ಮ ಹಳ್ಳಿಗಳಲ್ಲೂ ಕೂಡ ಪಂಚಾಯಿತಿ ಮಟ್ಟದಲ್ಲಿ ನಡೆಯುವಂತಹ ರಾಜಕೀಯವನ್ನು ನಾವು ನೋಡ್ತಾ ಇರ್ತೀವಿ. ಒಂದು ಮೋರಿ ಉದ್ಘಾಟನೆಯಿಂದ ಹಿಡಿದು ಒಂದು ಸಣ್ಣ ಸೇತುವೆ, ಕಾಲ್ ಸಂಕ ಇಂಥವುಗಳನ್ನು ಉದ್ಘಾಟನೆ ಮಾಡೋದಕ್ಕೂ ಕೂಡ ರಾಜಕೀಯದ ಜಟಾಪಟಿಗಳು ನಡೀತಾ ಇರ್ತವೆ. ಅಲ್ಲಿಂದ ಶುರುವಾಗಂಥ ರಾಜಕೀಯ ರಾಜ್ಯ ರಾಜಕೀಯದ ವಿಚಾರಕ್ಕೆ ಬಂದಾಗಲೂ ಕೂಡ ನೋಡಿ, ಸೇತುವೆ ಉದ್ಘಾಟನೆ, ಅತಿ ಉದ್ದದ ಸೇತುವೆ ಉದ್ಘಾಟನೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ನಡೆದಿರತಕ್ಕಂತಹ ಯೋಜನೆ ಇದು. ಕೇಂದ್ರ ಸರ್ಕಾರ ಈ ಪ್ರಾಜೆಕ್ಟನ್ನು ಅಪ್ರೂವ್ ಮಾಡಿದೆ, ರಾಜ್ಯ ಸರ್ಕಾರವೂ ಕೂಡ ಇದರಲ್ಲಿ ತನ್ನ ಸಹಭಾಗಿತ್ವವನ್ನು ತೋರಿಸಿದೆ. ಆದರೆ ಈ ಸೇತುವೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯವರು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ, ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದಿದ್ದಾರೆ. ನಿತಿನ್ ಗಡ್ಕರಿ ಅವರು ಇವ್ರಿಗೂ ಉತ್ತರ ಕೊಟ್ಟಿದ್ದಾರೆ, ನಾವು ಜೂನ್ 11ಕ್ಕೆ ನಿಮಗೆ ಇನ್ಫಾರ್ಮ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಇನ್ಫಾರ್ಮ್ ಮಾಡಿದ್ದಾರೋ ಇನ್ಫಾರ್ಮ್ ಮಾಡಿಲ್ಲ, ಅದು ಕರೆಕ್ಟಾಗಿ ಕಮ್ಯುನಿಕೇಟ್ ಆಗಿದೆ ಆಗಿಲ್ಲ, ಇವೆಲ್ಲವನ್ನು ಕೂಡ ಬಗೆಹರಿಸಿಕೊಳ್ಳಬಹುದಾಗಿದ್ದಂತಹ ವಿಚಾರಗಳೇ. ಎಲ್ಲರೂ ಕೂಡ ಒಪ್ಪಿಕೊಳ್ಳುವಂಥ ಒಂದು ದಿವಸದಂದು ಉದ್ಘಾಟನೆ ಮಾಡಿ ಎಲ್ಲರೂ ಜೊತೆಯಾಗಿ, ಯಾಕಂದರೆ ಇಂತಹ ಕಾರ್ಯಕ್ರಮಗಳನ್ನೇ ರಾಜಕೀಯವನ್ನು ಪಕ್ಕಕ್ಕಿಟ್ಟು ಜೊತೆಯಲ್ಲಿ ನಿಂತು ಅಭಿವೃದ್ಧಿ ಕೆಲಸವನ್ನು ನೋಡಿ ನಾವೆಲ್ಲ ಸೇರಿ ಮಾಡಿದ್ದೀವಿ ಅಂತ ತೋರಿಸೋದಕ್ಕಿರುವಂಥ ಅವಕಾಶಗಳು. ಆದರೆ ಅಂತಹ ಅವಕಾಶವನ್ನು ಬಳಕೆ ಮಾಡಿಕೊಳ್ಳೋದ್ರ ಬದಲಿಗೆ ಇಲ್ಲಿ ರಾಜಕೀಯವೇ ಮುಖ್ಯ ಅನ್ನುವಂಥ ರೀತಿಯಂಥ ಪ್ರದರ್ಶನ ನಡೆದಿದೆ. ಸಿದ್ದರಾಮಯ್ಯನವರು ಹೇಳ್ತಾರೆ, ನಮ್ಗೆ ಆಹ್ವಾನ ಬಂದಿಲ್ಲ, ಪ್ರೋಟೋಕಾಲ್ ಮೇಂಟೈನ್ ಆಗಿಲ್ಲ, ಇದು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧ ಅಂತ ಹೇಳಿ. BJPಯವರು ಹೇಳ್ತಾ ಇದ್ದಾರೆ, ಇಲ್ಲಿಲ್ಲ, ಎಲ್ಲ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಮುಖ್ಯಮಂತ್ರಿಯವರಿಗೆ ತಿಳಿಸಲಾಗಿದೆ ಅಂತ ಹೇಳಿ. ಆದರೆ ಮುಖ್ಯಮಂತ್ರಿಯವರು ಕೂಡ ಹೋಗಿಲ್ಲ, ಏನೋ ಲೋಕೋಪಯೋಗಿ ಸಚಿವರು ಸಾಗರದ ತನಕ ಹೋಗಿ ವಾಪಸ್ಸಾಗಿದ್ದಾರೆ. ಇವೆಲ್ಲವೂ ಕೂಡ ನಡೆದಿದೆ. ಯಾಕಾಯಿತು? ಯಾವ ರೀತಿಯಾದಂಥ ಸೇತುವೆ ರಾಜಕೀಯ ನಡೆದಿದೆ ಇಲ್ಲಿ ಅನ್ನೋದನ್ನು ನಿಮಗೊಂದು ವಿವರವಾದಂತಹ ವರದಿಯ ಮೂಲಕವಾಗಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿನ ತೋರಿಸ್ತೀನಿ. ಯಾಕಂದರೆ ಇಲ್ಲಿ ಈ ಸೇತುವೆಗೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಇಡೀ ಕಾರ್ಯಕ್ರಮದಲ್ಲಿ, ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ, ಇಡೀ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಡೆಯಿಂದ ಕಾಗೋಡು ತಿಮ್ಮಪ್ಪ ಅವರೊಬ್ಬರು ಮಾತ್ರ ಹಾಜರಿದ್ದರು. ಸಿಗಂದೂರು ಚೌಡೇಶ್ವರಿ ಹೆಸರನ್ನು ಈ ಒಂದು ಸೇತುವೆಗೆ ನಾಮಕರಣ ಮಾಡಲಾಗಿದೆ. ಸ್ಥಳೀಯರ ವಿರೋಧ ಇತ್ತು. ಸ್ಥಳೀಯರು ಇದನ್ನು ಶರಾವತಿ ಸೇತುವೆ ಸಾಕು, ಊರುಗಳು ಕೊಟ್ಟಿದ್ದು, ಯಾಕಂದರೆ ನಮ್ಮ ಊರುಗಳು ಮುಳುಗಡೆಯಾಗಿದ್ದಾವೆ, ಹೀಗಾಗಿ ನಮ್ಮ ಊರುಗಳ ಹೆಸರನ್ನ ಇಡಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಕೂಡ ಅಲ್ಲಿಯ ಜನ ಇಟ್ಕೊಂಡಿದ್ರು. ಆದರೆ ಅಂತಿಮವಾಗಿ ನಿತಿನ್ ಗಡ್ಕರಿ ಅವರು ಸೇತುವೆಗೆ ನಾಮಕರಣವನ್ನು ಸಿಗಂದೂರು ಚೌಡೇಶ್ವರಿ ದೇವಿಯ ಹೆಸರನ್ನು ಈ ಒಂದು ಸೇತುವೆಗೆ ನಾಮಕರಣ ಮಾಡಲಾಗಿದೆ. ಇವೆಲ್ಲ ಒಂದು ಭಾಗ, ನಾಮಕರಣ ಮಾಡುವಂಥದ್ದು, ನಾಮಕರಣದ ವಿಚಾರ, ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಒಂದು ಭಾಗ. ಆದರೆ ಸೇತುವೆಯ ವಿಚಾರದಲ್ಲಿ ಇಂತಹ ರಾಜಕೀಯ ಬೇಕಿತ್ತ ನೋಡುವಂಥದ್ದು ಇಲ್ಲಿ ಸೇತುವೆಗೆ ಸಂಬಂಧಪಟ್ಟಂತೆ ನಡೆದಿರುವಂತಹ ರಾಜಕೀಯದ ವಿಚಾರಕ್ಕೆ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಆಂಜನೇಯನ ಕಾಸಿಗೆ ಕನ್ನ. ಗಾಳಿ ಆಂಜನೇಯ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಇದು ಗಾಳಿ ಆಂಜನೇಯ ದೇವಸ್ಥಾನದ ಟ್ರಸ್ಟ್ಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಅವರು ಕೋರ್ಟ್ ಬಿಟ್ಟಲಿದ್ದಾರೆ. ಆದರೆ ಇದರ ನಡುವೆನೇ ಒಂದು ವಿಡಿಯೋ, ಅದರಲ್ಲಿ ಬಹಳ ಕ್ಲಿಯರ್ ಆಗಿ ಗಾಳಿ ಆಂಜನೇಯ ದೇವಸ್ಥಾನದ ಒಳಗಡೆ ಹುಂಡಿ ಹಣವನ್ನು ಎಣಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕಂತೆ ನೋಟ್ಗಳನ್ನು ಜೋಡಿಸಿರುವಂಥದ್ದು ಒಂದು ಭಾಗ. ಆದರೆ ಅದನ್ನು ಸಿಕ್ಕಷ್ಟು ನನಗೆ ಅನ್ನುವಂತಹ ರೀತಿಯಲ್ಲಿ ಒಬ್ಬೊಬ್ಬರು ತಮ್ಮ ಜೇಬಿಗೆ ಇಳಿಸ್ಕೊಳ್ತಾ ಇರುವಂತಹ ರೀತಿಯನ್ನು ಗಮನಿಸಿದರೆ ನಿಜಕ್ಕೂ ಗಾಳಿ ಆಂಜನೇಯನ ಮೇಲೆ ನಂಬಿಕೆಯಿಂದ ಭಕ್ತರು ಹಾಕ್ತಾ ಇರುವಂತಹ ದುಡ್ಡು ಯಾರ್ದೋ ಮನೆಯ ಖರ್ಚಿಗೆ, ಮನೆ ಕಟ್ಟಿಸ್ಕೊಳ್ಳೋದಕ್ಕೋ ಮನೆ ಖರ್ಚಿಗೋ ಬಳಕೆಯಾಗುತ್ತೆ ಅಂತೇಳಿ. ಆದರೆ ಇದು ದೇವಸ್ಥಾನಕ್ಕೆ ಮಾಡುವಂತಹ ದ್ರೋಹ ಅಲ್ವಾ, ದೇವರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ ಅನ್ನುವಂತಹ ಪ್ರಶ್ನೆ ಮೂಡುವಂಥದ್ದು ಸಹಜ. ಸರ್ಕಾರ ಅದನ್ನು ನಡೆಸುವಾಗ ಅಕ್ರಮ ನಡೆದರೂ ಸರ್ಕಾರ ಉತ್ತರದಾಯಿ ಆಗಬೇಕು. ಟ್ರಸ್ಟ್ಗಳವರು ನಡೆಸ್ತಾ ಇರುವ ಸಂದರ್ಭದಲ್ಲಿ ಅಕ್ರಮ ಆದರೆ ಟ್ರಸ್ಟ್ಗಳವರು ಉತ್ತರದಾಯಿಗಳು ಆಗಬೇಕಾಗತ್ತೆ. ಇಲ್ಲದೆ ಹೋದರೆ ಈ ರೀತಿಯಾದಂಥ ಅಕ್ರಮ, ಯಾಕಂದರೆ ಭಕ್ತರು ದೇವರ ಮೇಲಿನ ನಂಬಿಕೆಯಿಂದ ಅಲ್ಲಿ ಹಣ ಹಾಕುವಂಥದ್ದು, ದೇವಸ್ಥಾನದ ಉದ್ಧಾರ ಆಗುತ್ತೆ, ದೇವಸ್ಥಾನದ ಅಭಿವೃದ್ಧಿ ಆಗುತ್ತೆ. ಆ ಮೂಲಕವಾಗಿ ನಾವು
ಈ ಪ್ರತಿನಿತ್ಯ ಬಂದಾಗ ದೇವರ ದರ್ಶನವನ್ನು ಪಡೆಯೋದಕ್ಕೆ ಬಂದಾಗ ಎಲ್ಲವೂ ಕೂಡ ಅಚ್ಚುಕಟ್ಟಾದ ವ್ಯವಸ್ಥೆ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಭಕ್ತಿಯಿಂದ ಹುಂಡಿಗೆ ಹಣ ಹಾಕ್ತಾರೆ. ಆದರೆ ಆ ಹುಂಡಿ ಹಣವನ್ನು ತಮ್ಮ ಜೇಬುಗಳಿಗೆ ಇಳಿಸಿಕೊಳ್ಳುವಂತಹ ನುಂಗಣ್ಣಗಳು ಕೂಡ ಅಲ್ಲಿ ಇರುವಂಥದ್ದು ಆ ವಿಡಿಯೋ ಮೂಲಕವಾಗಿ ಗೋಚರಿಸ್ತದೆ. ಇದೇ ಕಾರಣಕ್ಕಾಗಿ ಈಗ ಮುಜರಾಯಿ ಇಲಾಖೆಯವರು ಹೇಳ್ತಿದ್ದಾರೆ, ನಾವು ಈ ದೇವಸ್ಥಾನವನ್ನು ನಮ್ಮ ಸುಪರ್ದಿಗೆ ತೆಗೆದುಕೊಳ್ತಾ ಇದ್ದೀವಿ. ಹಾಗಾದರೆ ಯಾಕೆ ಈ ಜಟಾಪಟಿ ಶುರು ಆಯಿತು ಅನ್ನೋದರ ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಸೇತುವೆಯ ರಾಜಕೀಯ ಯಾವ ಸ್ವರೂಪದಲ್ಲಿ ನಡೆದಿದೆ? ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯನವರು ಅವರು ಹೇಳೋ ಪ್ರಕಾರ ಅವ್ರಿಗೂ ಹೋಗೋದಕ್ಕೆ ಮನಸ್ಸಿತ್ತು, ಆದರೆ ಇವರು ಸರಿಯಾಗಿ ಕರೆದಿಲ್ಲ, ಹಾಗಾಗಿ ಹೋಗಿಲ್ಲ ಅಂತೇಳಿ. ಯಾಕಂದರೆ ರಾಜ್ಯದ ಅತಿ ಉದ್ದದ ಸೇತುವೆ ಅಂತ ಹೇಳಿದಾಗ ಅದರ ಉದ್ಘಾಟನೆಯಲ್ಲಿ ಭಾಗಿಯಾಗಬೇಕು ಅನ್ನೋಂಥದ್ದು ಸಹಜವಾಗಿಯೇ ಮುಖ್ಯಮಂತ್ರಿಯವರಿಗೂ ಕೂಡ ಇರುವಂತಹ ರಾಜಕೀಯದ ಆಸೆ ಆಗಿದ್ದೇ ಇರುತ್ತೆ. ಆದರೆ ಇಲ್ಲಿ ರಾಜಕೀಯದ ಕಾರಣಗಳಿಗಾಗಿಯೇ ಅವರು ಭಾಗಿಯಾಗಿಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ ಇದೆ. ಅದಕ್ಕೆ ಬೇಕಾದಂಥ ಆರೋಪವನ್ನು ಅವರು ಕೂಡ ಮಾಡಿದ್ದಾರೆ. ಅದರ ಬಗ್ಗೆ ವರದಿಯನ್ನು ತೋರಿಸ್ತೀವಿ. ಸಾವಿರದ 1960ರಿಂದ ಶರಾವತಿ ಹಿನ್ನೀರಿನಲ್ಲಿ ಸೇತುವೆ ಬೇಕಂತ ಸಾವಿರಾರು ಜನ ಹೋರಾಟ ನಡೆಸಿದ್ರು. 10 ಜನ ಜೀವ ಬಿಟ್ಟಿದ್ರು. ಕಣ್ಣೀರು ಹಾಕಿದವರು ಸಾವಿರಾರು ಜನ. 2010ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಶರಾವತಿ ಸೇತುವೆಗೆ ಒಪ್ಪಿಗೆ ಸಿಕ್ತು. 2018ರಲ್ಲಿ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ ಮಾಡಿದ್ರು. ಇವತ್ತು 6 ದಶಕಗಳ ಕನಸಿನ ಸೇತುವೆ ಲೋಕಾರ್ಪಣೆಯಾಗಿದೆ. ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣವಾಗಿರುವ ಸೇತುವೆ ಜನರ ಪಾಲಿಗೆ ದಕ್ಕಿದೆ. ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಶರಾವತಿ ಸೇತುವೆಯನ್ನ ಲೋಕಾರ್ಪಣೆ ಮಾಡಿದ್ರು. ಶರಾವತಿ ಸೇತುವೆಗೆ ಸಿಗಂದೂರು ಶ್ರೀ ಚೌಡೇಶ್ವರಿ ಸೇತುವೆ ಅಂತಾನೂ ಹೆಸರಿಟ್ಟಿದ್ದಾರೆ. ये जो ऐतिहासिक ब्रिज बना हुआ है, इसका नाम माता सिंगदूर चौड़ेश्वरी देवी के नाम से रखने की मांग हुई है। मैं माता का आशीर्वाद हम सबको मिलता है। मैं इस नाम की घोषणा कर रहा हूँ कि इसके बाद इसको माता सिंगदूर चौड़ेश्वरी देवी ऐसे इस ब्रिज का नामकरण होगा। ಈ ಸೇತುವೆ ಈ ಭಾಗದ ನಮ್ಮ ಜನರ ಬಹುದಿನಗಳ ಕನಸು, ಬಹುವರ್ಷಗಳ ಬೇಡಿಕೆ ಇಂದು ನನಸಾಗಿದೆ. ಶರಾವತಿ ಹಿನ್ನೀರಿನಿಂದಾಗಿ ಸ್ಥಳಾಂತರಗೊಂಡ ಸಂತ್ರಸ್ತರ ನ್ಯಾಯ ಮತ್ತು ಗೌರವಕ್ಕೆ ಈ ಸೇತುವೆ ಸಾಕ್ಷಿಯಾಗಿದೆ. ನಮ್ಮ ಜಿಲ್ಲೆಗೆ ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಈ ಸೇತುವೆ ಒಂದು ಪ್ರಗತಿಯ ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ಇದು ಕೇವಲ ಸೇತುವೆಯಲ್ಲ, ಇದು ಜನರ ವಿಶ್ವಾಸ, ಜನಪ್ರತಿನಿಧಿಗಳ ನಿರಂತರ ಪರಿಶ್ರಮ ಮತ್ತು ಅಭಿವೃದ್ಧಿಯ ಪರಿಕಲ್ಪನೆಯ ಸಾಕಾರವಾಗಿದೆ. 60 ವರ್ಷಗಳ ತಪಸ್ಸನ್ನ 6 ವರ್ಷಗಳಲ್ಲಿ ಲೋಕಾರ್ಪಣೆ ಆದಂತಹ ಒಂದು ಪವಿತ್ರವಾದಂತಹ ಒಂದು ದಿನ ಇವತ್ತು. ಸಿಗಂದೂರು ಸೇತುವೆ ಕೇವಲ ನಮ್ಮ ಬರೀ ಸಂಪರ್ಕವಲ್ಲ, ಸ್ವಾತಂತ್ರ್ಯ ಬೆಳಕಿಗೆ ಒಂದು ಬದುಕು ಅಂತೇಳಿ ಇವತ್ತು ಅತ್ಯಂತ ಅಭಿಮಾನದಿಂದ ನಾವೆಲ್ಲರೂ ಕೂಡ ಹೇಳ್ಬೋದು. ನಾವು ಕಾಯ್ತಾ ಇದ್ವಿ, ಕಣ್ಣೀರು ಹಾಕ್ತಾ ಇದ್ವಿ, ಯಾವಾಗ ಆಗುತ್ತೆ. ಆದರೆ ನಮ್ಮ ಊರಿಗೆ ಬಂದು ನಮ್ಮ ಕಣ್ಣೀರನ್ನು ಒರೆಸಿ ಸೇತುವೆ ಉದ್ಘಾಟನೆಯನ್ನು ಮಾಡಿ ಅಲ್ಲಿಂದ ಮುಂದೋಗಿ ನಮ್ಮ ದೇವಸ್ಥಾನವನ್ನು ಪೂಜೆನೂ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿರ್ತಕ್ಕಂಥ ಗಡ್ಕರಿಯವರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಹೇಳಿದ್ರೆ ಸಾಕಾಗಲ್ಲ. ಸಿಗಂದೂರು ಚೌಡೇಶ್ವರಿ ಸೇತುವೆ ನಿರ್ಮಾಣದ ಹಿಂದೆ ದೊಡ್ಡ ಹೋರಾಟಗಳೇ ಆಗಿದ್ವು. 1960ರಲ್ಲಿ ಶರಾವತಿ ನದಿಗೆ ಲಿಂಗನಮಕ್ಕಿ ಬಳಿ ಜಲಾಶಯ ನಿರ್ಮಾಣವಾದಾಗ ಸಾವಿರಾರು ಜನರ ಫಲವತ್ತಾದ ಭೂಮಿಗಳು ಹಿನ್ನೀರಿನಲ್ಲಿ ಮುಳುಗಡೆಯಾಯಿತು. ಮುಳುಗಡೆಯಾದ ಗ್ರಾಮಗಳಲ್ಲಿದ್ದ ಜನರನ್ನ ರಾತ್ರೋರಾತ್ರಿ ಲಾರಿಯಲ್ಲಿ ತುಂಬಿಸಿಕೊಂಡು ಶಿವಮೊಗ್ಗ ತಾಲೂಕು ಭದ್ರಾವತಿ ಅರಣ್ಯ ಭಾಗದಲ್ಲಿ ಬಿಟ್ಟು ಹೋಗಿದ್ರಂತೆ. ದ್ವೀಪದಂತಹ ಸ್ಥಳದಲ್ಲಿ ಜೀವನ ಕಳೆಯುತ್ತಿದ್ದ ಜನರಿಗೆ ಮೂಲಸೌಕರ್ಯವೇ ಮರೀಚಿಕೆಯಾಗಿತ್ತು. 1960ರಲ್ಲಿ ಶರಾವತಿ ಹಿನ್ನೀರು ದಾಟಲು ಹೋದ ಮದುವೆ ದಿಬ್ಬಣದ ದೋಣಿ ಮುಳುಗಿ 21 ಜನ ಸಾವನ್ನಪ್ಪಿದ್ರು. ಅವತ್ತು ದುರಂತದಲ್ಲಿ ಬದುಕುಳಿದ ಏಕೈಕ ವ್ಯಕ್ತಿ ಈ ಗೋವಿಂದಪ್ಪ.
ಇವತ್ತು ಸೇತುವೆ ಉದ್ಘಾಟನೆ ನೋಡಿ ಖುಷಿಪಟ್ರು. ಜೊತೆಗೆ 1960ರಲ್ಲಿ ನಡೆದ ದುರಂತವನ್ನೂ ನೆನಪಿಸಿಕೊಂಡ್ರು. ದೋಣಿಲಿ ಹೋಗಲಿಲ್ಲ, ನಾನು ಹೆದರಿಕೊಂಡು ಇಳ್ಕೊಂಬಿಟ್ಟೆ. ಅವರು ಅಷ್ಟು ಜನ ದೋಣಿಲಿ ಹೋದ್ರು. ಮದುಮಕ್ಕಳು ಕೂಡ ಅದೇ ದೋಣಿ, ಮದುಮಕ್ಕಳು 2 ಜೋಡಿ ಮದುಮಕ್ಕಳು ಕೂಡ ಅದೇ ದೋಣಿಯಲ್ಲಿ ಇದ್ರು. 2 ಜೋಡಿ ಪೊಲೀಸ್ ಸಿಬ್ಬಂದಿ ಎಲ್ಲ ಬಂದು ಎಲ್ಲೆಲ್ಲಿ ಹೆಣ ಹೋಗಿದ್ದಾವೆ ಅದೇ ದೋಣಿಯಲ್ಲಿ ಹೋಗಿ ಹುಡ್ಕೊಂಡು ಬಂದು ಎಲ್ಲ ತಗೊಬಂದು ಸುಟ್ಟಾಕೋದು. ಅವತ್ತು 21 ಜನರ ಸಾವಿನಿಂದ ಶುರುವಾದ ಹೋರಾಟದ ಪ್ರತಿಫಲವಾಗಿ ಶರಾವತಿ ಹಿನ್ನೀರಿಗೆ ಲಾಂಚ್ಗಳು ಬಂದವು. ಜನರ ಓಡಾಟಕ್ಕೂ ಅನುಕೂಲ ಆಯಿತು. ಆದರೆ ರಸ್ತೆಗಳೇ ಸರಿ ಇರಲಿಲ್ಲ. ಸಾಗರಕ್ಕೆ ಹೋಗಬೇಕಂದ್ರೆ 60 ಕಿಲೋಮೀಟರ್ ಬಳಸಿಕೊಂಡು ಬರಬೇಕಿತ್ತು. ಈಗ ಸೇತುವೆ ಉದ್ಘಾಟನೆಯಾಗಿದ್ದು 80 ಕಿಲೋಮೀಟರ್ ಬದಲು 16 ಕಿಲೋಮೀಟರ್ಗೆ ಅಂತರ ಕಡಿಮೆಯಾಗಿದೆ. ಅಂದಹಾಗೆ ಸೇತುವೆಯ ಇತಿಹಾಸ ನೋಡೋದಾದ್ರೆ ದೇಶದ ಅತಿ ದೊಡ್ಡ 2ನೇ ತೂಗು ಸೇತುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 2.2 ಕಿಲೋಮೀಟರ್ ಉದ್ದವಿದೆ, 16 ಮೀಟರ್ ಅಗಲವಿದ್ದು ದ್ವಿಪಥ ರಸ್ತೆಯನ್ನ ಒಳಗೊಂಡಿದೆ. ಸೇತುವೆ 2 ಬದಿ 1.5 ಮೀಟರ್ ಅಗಲದ ಕಾಲುದಾರಿ ನಿರ್ಮಿಸಿದ್ದು ಜನರು ನಡೆಕೊಂಡು ಓಡಾಡಬಹುದು. ತೂಗು ಸೇತುವೆಗೆ 378 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ 94 ಕೋಟಿ ವೆಚ್ಚದಲ್ಲಿ ಸೇತುವೆ ಸಂಪರ್ಕ ರಸ್ತೆ ನಿರ್ಮಾಣ ಸೇರಿ ಒಟ್ಟು 472 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ. ಈ ಐತಿಹಾಸಿಕ ಸೇತುವೆಯಿಂದ ಸಾಗರ ಸಿಗಂದೂರು ಮಧ್ಯೆ 2 ಗಂಟೆ ಪ್ರಯಾಣ ಇಳಿಕೆಯಾಗಲಿದ್ದು 40 ಗ್ರಾಮದ ಜನರಿಗೆ ಅನುಕೂಲ ಆಗುತ್ತೆ. ಸಿಗಂದೂರು ಚೌಡೇಶ್ವರಿ ಭಕ್ತರಿಗಂತೂ ದೊಡ್ಡ ಅನುಕೂಲವಾಗಲಿದೆ. ಇಂಥ ಐತಿಹಾಸಿಕ ಸೇತುವೆ ಉದ್ಘಾಟನೆಯಾದ ಖುಷಿ ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ಸೇತುವೆ ಉದ್ಘಾಟನೆ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರದ ಮಧ್ಯೆ ಸಮರಕ್ಕೆ ನಾಂದಿ ಹಾಡಿದೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನು ಚರ್ಚೆ ಹುಟ್ಟುಹಾಕಿದೆ. ಇದಕ್ಕೆ ಕಾರಣ ಉದ್ಘಾಟನೆ ಆಹ್ವಾನ ರಾಜಕೀಯ. ಶರಾವತಿ ಸೇತುವೆ ಉದ್ಘಾಟನೆ ಕಾರ್ಯಕ್ರಮ ರಾಜಕೀಯ ಮುಸುಕಿನ ಗುದ್ದಾಟಕ್ಕೆ ಸಾಕ್ಷಿಯಾಯಿತು. ಕಾಂಗ್ರೆಸ್ ಸರ್ಕಾರವಿದ್ದರೂ ಕೂಡ ಕಾಂಗ್ರೆಸ್ ನಾಯಕರೇ ಗೈರಾಗಿದ್ರು. ಸೇತುವೆ ಉದ್ಘಾಟನೆ ವೇಳೆ ಸಾಗರದ ನೆಹರು ಮೈದಾನದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮಗಳಲ್ಲೂ ಬಿಜೆಪಿ ನಾಯಕರದ್ದೇ ದರ್ಬಾರ್. ಶರಾವತಿ ಉದ್ಘಾಟನೆ ವಿಚಾರ ಸಂಬಂಧ ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮಧ್ಯೆ ಪತ್ರ ಸಮರವೇ ನಡೆದಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಖುದ್ದು ತಾವೇ ಪತ್ರ ಬರೆದಿದ್ದ ನಿತಿನ್ ಗಡ್ಕರಿ ಜುಲೈ 11ರಂದು ಆಹ್ವಾನ ನೀಡಿದ್ದರು. ಮಾನ್ಯ ಸಿದ್ದರಾಮಯ್ಯನವರೇ, ಕೇಂದ್ರ ಭೂ ಸಾರಿಗೆ ಮತ್ತು ಹೆದ್ದಾರಿ ಇಲಾಖೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗುತ್ತಿವೆ. ಜುಲೈ 14ರಂದು ಶರಾವತಿ ಸೇತುವೆ ಉದ್ಘಾಟನೆ ಇದೆ. ಸಾಗರದಲ್ಲಿ ಸಾರ್ವಜನಿಕ ಕಾರ್ಯಕ್ರಮವಿದೆ. ಶರಾವತಿ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ನಿತಿನ್ ಗಡ್ಕರಿ, ಕೇಂದ್ರ ಸಚಿವ. ನಿತಿನ್ ಗಡ್ಕರಿ ಅವರ ಪತ್ರ ಬರುತ್ತಲೇ ಅದೇ ದಿನವೇ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ರು. ಮಾನ್ಯ ನಿತಿನ್ ಗಡ್ಕರಿ ಅವರೇ, ಶರಾವತಿ ಸೇತುವೆ ಉದ್ಘಾಟನೆ ಬಗ್ಗೆ ಮುಂಚಿತವಾಗಿ ತಿಳಿಸಿಲ್ಲ. ರಾಜ್ಯ ಸರ್ಕಾರದ ಪೂರ್ವನಿಗದಿತ ಕಾರ್ಯಕ್ರಮಕ್ಕೆ ಹೋಗಲೇಬೇಕಾಗಿದೆ. ರಾಜ್ಯದ ಕಾರ್ಯಕ್ರಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ತಿಳಿಸುವುದು ಕೇಂದ್ರದ ಕರ್ತವ್ಯವಾಗಿದೆ. ರಾಜ್ಯದಲ್ಲಿನ ಕಾರ್ಯಕ್ರಮಗಳ ಆಯೋಜನೆ ವೇಳೆ ರಾಜ್ಯ ಸರ್ಕಾರದ ಗಮನಕ್ಕೆ ತರಬೇಕು. ಇಲ್ಲವಾದಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ, ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯಾಗುತ್ತೆ. ಸಿದ್ದರಾಮಯ್ಯ, ಮುಖ್ಯಮಂತ್ರಿ. ಸಿಎಂ ಸಿದ್ದರಾಮಯ್ಯನವರ ಉತ್ತರ ಬರುತ್ತಲೇ ಮತ್ತೊಂದು ಆಹ್ವಾನ ಕೊಟ್ಟರು ನಿತಿನ್ ಗಡ್ಕರಿ. ಖುದ್ದು ಬರಲು ಆಗದಿದ್ದರೆ ವರ್ಚುವಲ್ ಆಗಿ ಅಧ್ಯಕ್ಷತೆ ವಹಿಸಿ ಎಂದಿದ್ರು. ಕೇಂದ್ರ ಸರ್ಕಾರದಿಂದ ಕರ್ನಾಟಕದಲ್ಲಿ ಹಲವು ಯೋಜನೆಗಳು ಆಗುತ್ತಿವೆ. ಜುಲೈ 14ರಂದು ಶರಾವತಿ ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮವಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನೀವೇ ವಹಿಸಬೇಕು. ನೀವು ಖುದ್ದು ಬರಲು ಆಗದಿದ್ದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಲು ವಿನಂತಿ ಮಾಡಿಕೊಳ್ಳುತ್ತೇನೆ. ವಿಡಿಯೋ ಕಾನ್ಫರೆನ್ಸ್ಗೆ ಹಾಜರಾಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಬೇಕು. ನಿತಿನ್ ಗಡ್ಕರಿ, ಕೇಂದ್ರ ಸಚಿವ. ಇದಾದ ಬಳಿಕ ಗಡ್ಕರಿ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಮತ್ತೊಂದು ಪೋಸ್ಟ್ ಹಾಕಿದ್ರು. ಶಿವಮೊಗ್ಗದಲ್ಲಿ ಜನಪರ ಯೋಜನೆಗಳ ಉದ್ಘಾಟನೆ, ಶಂಕುಸ್ಥಾಪನೆ ಆಗ್ತಿದೆ. ಶರಾವತಿ ಸೇತುವೆ ಉದ್ಘಾಟನೆಗೆ ಬರುವಂತೆ ಜೂನ್ 11ರಂದು ಆಹ್ವಾನ ಕೊಡಲಾಗಿತ್ತು. ಶಿಷ್ಟಾಚಾರ, ಒಕ್ಕೂಟ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರವು ಸದಾ ಎತ್ತಿ ಹಿಡಿಯಲಿದೆ. ಸಹಯೋಗ ಯೋಜನೆಗಳಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಮುಖ್ಯಮಂತ್ರಿ ಕೊಡುಗೆ, ಸಹಕಾರವನ್ನ ಶ್ಲಾಘಿಸುತ್ತೇವೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳೊಂದಿಗೆ ನಿಕಟ ಸಮನ್ವಯಕ್ಕೆ ಕೇಂದ್ರ ಬದ್ಧವಾಗಿರುತ್ತದೆ ಎಂಬ ಸ್ಪಷ್ಟತೆ ನೀಡಿದ್ದು ಸಿಎಂ ಗಡ್ಕರಿ ಮಧ್ಯೆ ಪತ್ರ ಸಮರ ಸಾಗುತ್ತಿರುವಾಗಲೇ ರಾಜ್ಯ ಬಿಜೆಪಿಯತ್ತ ಬೊಟ್ಟು ಮಾಡಿದ್ರು ರಾಜ್ಯ ಕಾಂಗ್ರೆಸ್ ನಾಯಕರು. ಶರಾವತಿ ಸೇತುವೆಯನ್ನ ಪ್ರತಿಷ್ಠೆಯನ್ನಾಗಿಸಿಕೊಂಡಿದ್ದ ಯಡಿಯೂರಪ್ಪ ಕುಟುಂಬ ಕಾಂಗ್ರೆಸ್ ನಾಯಕರಿಗೆ ಕ್ರೆಡಿಟ್ ಹೋಗಬಾರದೆಂಬ ಕಾರಣಕ್ಕೆ ತರಾತುರಿಯಲ್ಲಿ ಉದ್ಘಾಟನೆಗೆ ಆಯೋಜಿಸಿದೆ ಅನ್ನೋದು ಕಾಂಗ್ರೆಸ್ ಆರೋಪ. ಸಿಎಂ ಫೋನ್ ಮಾಡಿದಾಗಲೂ ಕಾರ್ಯಕ್ರಮ ಮುಂದೂಡುತ್ತೇವೆ ಎಂದಿದ್ದರಂತೆ ನಿತಿನ್ ಗಡ್ಕರಿ. ಗಡ್ಕರಿ ಅವರೇ ಮುಂದೂಡುತ್ತೇನೆ ಎಂದ ಮೇಲೂ ರಾಜ್ಯ ಬಿಜೆಪಿ ನಾಯಕರು ಒತ್ತಡ ಹಾಕಿ ಉದ್ಘಾಟನೆ ಮಾಡಿಸಿದ್ರು ಅನ್ನೋದು ಕಾಂಗ್ರೆಸ್ ವಾದ. ನನಗೆ ಕರೆದಿಲ್ಲ, ನಾನೇ ನಿತಿನ್ ಗಡ್ಕರಿ ಅವರಿಗೆ ಫೋನ್ ಮಾಡಿ ಹೇಳಿದೆ. ನಿತಿನ್ ಗಡ್ಕರಿ ಅವರು ನಾನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳಿದ್ರು. ಆಮೇಲೆ ಪತ್ರ ಬರೆದೆ ನಾನು. ಆದರೆ ಇಲ್ಲಿ
ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ಪ್ರೆಷರ್ ಹಾಕಿರ್ಬೋದು ಅಂತ ಅನಿಸುತ್ತೆ. ಅವರು ನನಗೇನೂ ಹೇಳ್ದೇನೆ ಮಾಡ್ತಾ ಇದ್ದಾರೆ. ಇನ್ವಿಟೇಷನಲ್ಲಿ ಹೆಸರು ಹಾಕೊಂಡಿದ್ದಾರೆ. ಬಂದ್ರೆ ಇನ್ವೈಟ್ ಮಾಡಬೇಕಲ್ವಾ? ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಕರ್ನಾಟಕದಲ್ಲಿ ನಡೀತಾ ಇರೋದು ಫಂಕ್ಷನ್ನು, ಕರ್ನಾಟಕದಲ್ಲಿ ಸೇತುವೆ ನಿರ್ಮಾಣ ಆಗಿರೋದು, ಅದ್ರ ಉದ್ಘಾಟನೆ ಮಾಡಬೇಕಾದ್ರೆ ನನಗೆ ಕರಿಬೇಕಲ್ಲ. ಅದಕ್ಕೆ ನಾನು ಪ್ರತಿಭಟನೆ ಮಾಡಿ ಒಂದು ಲೆಟರ್ ಕೂಡ ಬರೆದಿದ್ದೀನಿ. ಈ ಮಧ್ಯೆ ಕೇಂದ್ರದ ಈ ಧೋರಣೆ ಬಗ್ಗೆ ಕಾಂಗ್ರೆಸ್ ಹಲವು ಪ್ರಶ್ನೆಗಳನ್ನ ಎತ್ತಿದೆ. 1. ಸೇತುವೆ ನಿರ್ಮಾಣದಲ್ಲೂ ಬಿಜೆಪಿ ರಾಜಕೀಯ ಸರಿನಾ? 2. ಟೋಲ್ ಸಂಗ್ರಹ ಮಾಡುವುದು ಮೋದಿ ಸರ್ಕಾರದ ಉದ್ದೇಶವ? 3. ಸಿಎಂಗೆ ಆಹ್ವಾನ ನೀಡದಿರೋದು 7 ಕೋಟಿ ಕನ್ನಡಿಗರಿಗೂ ಅವಮಾನ? 4. ಸೇತುವೆಗೆ ಶೇಕಡ 75ರಷ್ಟು ಹಣ ರಾಜ್ಯದ್ದು, ಕೇಂದ್ರದ್ದು ಏನು ಕೊಡುಗೆ? 5. ಭದ್ರಾ ಮೇಲ್ದಂಡೆ ಕಳಸಾ ಬಂಡೂರಿಯಲ್ಲೂ ಅನ್ಯಾಯ ಆಗಿಲ್ವಾ? 6. ಎತ್ತಿನಹೊಳೆ ಮೇಕೆದಾಟು ಯೋಜನೆಗೆ ಸಹಕಾರ ಕೊಡಲ್ವಾ? 7. ಬಿಜೆಪಿ ಜೆಡಿಎಸ್ ಸಂಸದರಿಗೆ ಎಂಜಾಯ್ ಮಾಡೋದೇ ಕೆಲಸವ? ಹೀಗೆ ಕೇಂದ್ರ ಸರ್ಕಾರ ರಾಜ್ಯ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಇವಾಗ ಕೇಂದ್ರ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಯವರ ಬಗ್ಗೆ ಭಯ. ಎಲ್ಲಿ ಅವರು ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಮೊಲತಾಯ ಧೋರಣೆ ಮಾಡ್ತಾ ಇದ್ದಾರೆ. ಇದು ಅವಮಾನ. ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಅವರು ಸರಿಯಾಗಿ ತಿಳಿಸಿಲ್ಲ ಅಂದರೆ ಇಡೀ ಕರ್ನಾಟಕ ರಾಜ್ಯದ 6.5 ಕೋಟಿ ಜನರಿಗೆ ತೋರಿಸ್ತಕ್ಕಂಥ ಒಂದು ಅವಮಾನ. ಇಂಡಿಪೆಂಡೆಂಟ್ ಆಗಿ ಕೇಂದ್ರ ಸರ್ಕಾರನೇ ಇಂಡಿಪೆಂಡೆಂಟ್ ಆಗಿ ಯೋಜನೆಗಳು ಮಾಡೋಕ್ಕಾಗೋದಿಲ್ಲ, ರಾಜ್ಯ ಸರ್ಕಾರನೇ ಇಂಡಿಪೆಂಡೆಂಟ್ ಆಗಿ ಮಾಡೋಕ್ಕಾಗಲ್ಲ. ಅದರಿಂದ 2 ಫೆಡರಲ್ ಸ್ಟ್ರಕ್ಚರ್ ಇರೋದೇ ಹಾಗೆ. 2 ರಾಜ್ಯ ಮತ್ತು ಕೇಂದ್ರ 2 ಒಟ್ಟಿಗೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ದಿನನಿತ್ಯ ಇಡೀ ರಾಜ್ಯದಲ್ಲಿ 224 ವಿಧಾನಸಭೆ ಒಳಗೆ ಕ್ಷೇತ್ರದಲ್ಲಿ 140 ಕ್ಷೇತ್ರದಲ್ಲಿ ಶಾಸಕರು ಇರೋ ಕಡೆ ಪ್ರೋಟೋಕಾಲ್ ಮೇಂಟೈನ್ ಮಾಡೋದಲ್ಲ. ನನ್ನ ಜಿಲ್ಲೆದೇ ಉದಾಹರಣೆ ಇದೆ. ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ನನ್ನ ಮತ್ತು ಕನ್ಸರ್ನ್ಡ್ ಅಧಿಕಾರಿಗಳಿಗೆ ಚೀಫ್ ಸೆಕ್ರೆಟರಿಗೂ ಲೆಟರ್ ಬರೆದೇನೆ, ಕರ್ನಾಟಕ ಗೌರ್ಮೆಂಟ್ ಚೀಫ್ ಸೆಕ್ರೆಟರಿ. ಅದು ಕರುನಾಡಿನ ಬಹುದೊಡ್ಡ ಕನಸು, ಶರಾವತಿ ಹಿನ್ನೀರಿನ ಜನರ ದಶಕಗಳ ಆಶಾಕಿರಣ. ಅಂಥ ಮಹತ್ವದ ಸೇತುವೆ ಉದ್ಘಾಟನೆ ದಿನವೇ ರಾಜಕೀಯ ಮಲಿನಗೊಂಡಿದ್ದು ಮಾತ್ರ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸೇತುವೆಯಲ್ಲೂ ಕೂಡ ರಾಜಕೀಯ ನಡೆದಿದೆ. ಗಾಳಿ ಆಂಜನೇಯನ ಕಾಸಿಗೂ ಕನ್ನ ಹಾಕಿದ್ದಾರೆ. ಯಾವ ಸ್ವರೂಪದಲ್ಲಿ ಅನ್ನೋದನ್ನು ಈ ದೃಶ್ಯ ನಿಮಗೆ ಮೊದಲಿಗೆ ತೋರಿಸ್ಬೇಕು. ನೋಡಿ, ದೇಗುಲದ ದೇವಾಲಯದ ಟ್ರಸ್ಟಿ ಅಲ್ಲಿ ಬರ್ತಾನೆ, ಕಂತೆ ನೋಟ್ಗಳಿರ್ತವೆ, ಅದನ್ನು ಎಷ್ಟು ಆರಾಮಾಗಿ ತನ್ನ ಜೋಬಿಗಿಳಿಸ್ಕೊಳ್ತಾನೆ ಅನ್ನೋದನ್ನು ನಾವು ನೋಡಿದ್ರೆ, ಅಂದರೆ ದೇವಸ್ಥಾನದ ಅಭಿವೃದ್ಧಿಗೆ ಅಂತೇಳಿ ಕೊಟ್ಟಿರುವಂತಹ ದುಡ್ಡನ್ನು ತನ್ನ ಮನೆಯ ಅಭಿವೃದ್ಧಿಗೆ ಈತ ಬಳಕೆ ಮಾಡ್ಕೊಳ್ತಾರೆ, ಅಥವಾ ತನ್ನ ಬೇರೆ ಯಾವುದೋ ಕೆಲಸಗಳಿಗೆ ಬೇಕಾಗಿ ಈತ ಬಳಕೆ ಮಾಡ್ತಾ ಇದ್ದಾನೆ ಅನ್ನೋದು. ಅದರ್ವೈಸ್ ಯಾರು ಕೂಡ ಈ ರೀತಿಯಾಗಿ ಜೋಬಿಗಿಳಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಭಾಳ ಆರಾಮಾಗಿ ಅಲ್ಲಿ ಬರ್ತಾನೆ, ಅಲ್ಲಿ ಆ ಕಡೆ ಅವರು ಎಣಿಸ್ತಾ ಇರ್ತಾರೆ, ದುಡ್ಡು ಎಣಿಸ್ತಾ ಇರ್ತಾರೆ. ಇಲ್ಲಿ ನೋಟುಗಳು ಕಂತೆ ಇಟ್ಟಿದೆ, ಅದರಲ್ಲಿ ಒಂದು ಕಂತೆನ ತೆಗೆದ ತನ್ನ ಜೇಬಿಗೆ ಇಳಿಸ್ಕೊಂಡ, ಸೀದಲ್ಲಿಂದ ಜೂಟ್. ಇದು ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ನಡೆದಿರ್ತಕ್ಕಂತಹ ಘಟನೆಯ ದೃಶ್ಯಗಳು. ಇದು ಒಂದೇ ಅಲ್ಲ, ಇದಲ್ಲದೇ ಬೇರೆ ದೃಶ್ಯಗಳು ಕೂಡ ಇದ್ದಾವೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವು ವೈರಲ್ ಆಗ್ತಾ ಇದ್ದಾವೆ. ಇದಲ್ಲದೇ ಇನ್ನೊಂದು ದೃಶ್ಯದಲ್ಲೂ ಕೂಡ ಈ ರೀತಿಯಾಗಿ ಹಣ ಹೇಗೆ ಒಬ್ಬರಿಂದ ಇನ್ನೊಬ್ಬರ ಕೈಗೆ ಅದು ಪಾಸಾಗಿ ಹೋಗುತ್ತೆ, ಅದನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಚೇರಲ್ಲಿ ಕೂತ್ಕೊಂಡಿರುವ ವ್ಯಕ್ತಿ ಆತಲ್ಲಿ ಹಣ ಎಣಿಸ್ತಾ ಇರುವಂಗೆ ಕಾಣುತ್ತೆ. ಹಾಗೆ ಹಣ ಎಣಿಸ್ತಾ ನಿಧಾನಕ್ಕೆ ಆ ದುಡ್ಡನ್ನು ಚೇರ್ ಕೆಳಗೆ ಎಸೆದು ಬಿಡ್ತಾನೆ. ನಂತರ ಆ ದುಡ್ಡು ಆತನ ಸ್ವಂತಕ್ಕೆ ಆಗುತ್ತೆ. ಹೀಗೆ ಚೇರ್ ಕೆಳಗಡೆ ಎಳಿಸ್ತಾನೆ, ಅಲ್ಲಿಂದ ಇನ್ನೊಬ್ಬ ತಗೋತಾನೆ. ಈ ಥರದಲ್ಲೂ ಕೂಡ ದುಡ್ಡನ್ನು, ದೇವರ ದುಡ್ಡನ್ನು, ಭಕ್ತರು ಹಾಕಿರೋ ದುಡ್ಡನ್ನು ತಮ್ಮ ಸ್ವಂತಕ್ಕೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಈಗ ಮುಜರಾಯಿ ಇಲಾಖೆ ದೇವಸ್ಥಾನವನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಈ ಕ್ರಮವನ್ನು ವಿರೋಧಿಸಿ, ರಾಜ್ಯ ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ಹೈಕೋರ್ಟಲ್ಲಿ ದೇವಾಲಯದ ಟ್ರಸ್ಟ್ನವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮುಜರಾಯಿ ಇಲಾಖೆ ತರಾತುರಿಯಲ್ಲಿ ಕ್ರಮ ಕೈಗೊಂಡಿದೆ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ. 2ನೇ ಶನಿವಾರದ ರಜೆ ದಿನದಂದು ಸುಪರ್ದಿಗೆ ಪಡೆದಿದೆ ಅಂತೇಳಿ ತಕರಾರನ್ನು ಎತ್ತಿದ್ದಾರೆ. ಮತ್ತು ವಿಶೇಷವಾಗಿ ಅರ್ಜಿ ಸಂಬಂಧ ವಾದ ಮಂಡನೆಗೆ ಸಿದ್ಧವಾಗಿರೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಈಗ ಹೈಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿದೆ. ನಾಳೆ ವಿಚಾರಣೆಗೆ ಸಮಯವನ್ನು ನಿಗದಿಪಡಿಸಿದೆ ಹೈಕೋರ್ಟ್ನ ಏಕಸದಸ್ಯ ಪೀಠ. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಇಲಾಖೆ ಈಗ
ಈ ದೇವಸ್ಥಾನವನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ನಾಳೆ ಈ ವಿಚಾರಣೆಗೆ ಬರುತ್ತಿದೆ. ಆದರೆ ಸರ್ಕಾರ ಮಾಡ್ತಾ ಇರುವಂತಹ ವಾದ ಏನು ಅಂತ ಹೇಳಿದ್ರೆ, ಸರ್ಕಾರ ಯಾಕೆ ಇದನ್ನು ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಹೋಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ತನ್ನ ವಾದವನ್ನು ಮುಂದಿಡ್ತಿದೆ. ಆಡಳಿತ ನಿರ್ವಹಣೆ ಸರಿಯಾಗಿಲ್ಲ. ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಆಡಳಿತ ನಿರ್ವಹಣೆ ಸಮರ್ಪಕವಾಗಿ ಇಲ್ಲ ಅನ್ನುವಂಥ ಪ್ರಮುಖವಾದ. ಹಾಗೆಯೇ ಟ್ರಸ್ಟಿಗಳಿಂದ ಲೂಟಿ ಆಗ್ತಾ ಇದೆ. ನೋಡಿ, ಅಲ್ಲಿ ಹಣ ಎಣಿಸ್ತಾ ಇರುವ ಸಂದರ್ಭದಲ್ಲಿ ಹೇಗೆ ಒಂದು ಕಂತೆ ನೋಟನ್ನು ತನ್ನ ಜೇಬೊಳಗಡೆ ಇಳಿಸ್ಕೊಂಡು ಹೋಗ್ತಾನೆ ಅಂತೇಳಿ, ಆದರೆ ಇನ್ನು ಯಾವ ಸ್ವರೂಪದಲ್ಲಿ ದುಡ್ಡನ್ನು ಇವರು ತಮ್ಮ ಸ್ವಂತಕ್ಕೆ ಬಳಕೆ ಮಾಡ್ಕೊಳ್ತಾ ಇರಬಹುದು ಅನ್ನೋದ್ರ ಬಗ್ಗೆ ಅನುಮಾನ ಇದ್ದೇ ಇದೆ. ಟ್ರಸ್ಟ್ಗಳಿಂದ ಇಲ್ಲಿ ಲೂಟಿ ಆಗ್ತಿದೆ. ಹುಂಡಿ ಹಣ ಎಣಿಕೆ ಸಮಯದಲ್ಲೇ ಅಕ್ರಮ ನಡೆದಿದೆ. ಹುಂಡಿ ಹಣದ ಎಣಿಕೆ, ಯಾಕಂದ್ರೆ ಅದು ಭಕ್ತರು ಹಾಕಿರುವಂಥ ದುಡ್ಡು, ಬಹಳ ಪವಿತ್ರವಾದಂತಹ ದುಡ್ಡು. ಭಕ್ತರು ನಾನಾ ಹರಕೆಗಳನ್ನು ಹೊತ್ತು ಆ ದೇವರಿಗೆ ಹಾಕಿರುವಂತಹ ಹಣವನ್ನು ಇವರು ತಮ್ಮ ಸ್ವಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. CCTVಯಲ್ಲಿ ಸಿಕ್ಕಿರುವಂತಹ ಸಾಕ್ಷ್ಯಗಳೇ ಸಾಕು. ಈ ಇಡೀ ಘಟನೆಯನ್ನ ಇಲ್ಲಿ ಲೂಟಿ ಆಗ್ತಿದೆ ಅನ್ನೋದನ್ನು ನಿರೂಪಿಸೋದಕ್ಕೆ CCTVಯಲ್ಲಿ ಸಿಕ್ಕಿರುವಂತಹ ಸಾಕ್ಷ್ಯಗಳು ಸಾಕು. ಆಡಳಿತ ಮಂಡಳಿಯವರೇ ಕಳ್ಳರಾಗಿದ್ದಾರೆ. ನೋಡಿ, ಇದು ಬಹಳ ದುರಂತ. ಇದು ದೇವಸ್ಥಾನದ ಆಡಳಿತ ಮಂಡಳಿಗೆ ಈ ರೀತಿಯಾದಂತಹ ಪಟ್ಟವನ್ನು ಬರುವಂಥದ್ದು ಇದೆಯಲ್ಲ, ಅದು ಬಹಳ ದುರಂತದ ವಿಚಾರ. ನಾವು ಒಂದು ಕಡೆಯಲ್ಲಿ ನಮ್ಮ ನಂಬಿಕೆಗಳ ಬಗ್ಗೆ ಮಾತಾಡ್ತೀವಿ, ಮತ್ತೊಂದು ಕಡೆಯಲ್ಲಿ ಅದೇ ನಂಬಿಕೆಯನ್ನು ಮುಂದಿಟ್ಟುಕೊಂಡೇ ಲೂಟಿ ಮಾಡೋರು ಕೂಡ ಇದ್ದಾರೆ ಅಂತೇಳಿ. ಆದಾಯ ಎಲ್ಲವೂ ಕೂಡ ಖರ್ಚಾಗ್ತಾ ಇದೆ, ಆದರೆ ಇವರು ಕೇವಲ ವೆಚ್ಚದ ಬಗ್ಗೆ ಮಾತ್ರ ಇವರು ಹೇಳ್ತಾ ಇದ್ದಾರೆ. ಎಲ್ಲೂ ಕೂಡ ದೇವಸ್ಥಾನದ ಟ್ರಸ್ಟ್ ಇದು ಪ್ರಾಫಿಟ್ ಅಲ್ಲಿದೆ, ದೇವಸ್ಥಾನದ ಅಭಿವೃದ್ಧಿಗೆ ಹಿಂಗೆ ಆಗುತ್ತೆ ಅನ್ನೋದನ್ನು ಇವರು ಹೇಳ್ತಾ ಇಲ್ಲ ಅಂತ ಹೇಳಿ. ಆದಾಯದ ದುರುಪಯೋಗ ಆಗ್ತಾ ಇದೆ. ಇಲ್ಲಿ ಬಂದಿರತಕ್ಕಂತಹ ದುಡ್ಡಿನ ಆದಾಯದ ದುರುಪಯೋಗವನ್ನು ಮಾಡ್ತಾ ಇದ್ದಾರೆ. ಕಳೆದ 9 ವರ್ಷಗಳ ವೆಚ್ಚಕ್ಕೆ ಲೆಕ್ಕವೇ ಇಲ್ಲ. 9 ವರ್ಷಗಳಿಂದ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಯಾವುದೇ ಖರ್ಚು ವೆಚ್ಚದ ಲೆಕ್ಕ ಇಲ್ಲ. ಹಾಗಾದ್ರೆ ಏನಾಗ್ತಿದೆ? ದುಡ್ಡು ಭಕ್ತರಿಂದ ಎಷ್ಟು ದುಡ್ಡು ಬಂದಿದೆ, ಅದರಲ್ಲಿ ಎಷ್ಟು ಆಕ್ಚುಲಿ ಬಂದಿರುವಂಥ ದುಡ್ಡು ಎಷ್ಟು, ಲೂಟಿ ಹೊಡೆದಿರೋ ದುಡ್ಡು ಎಷ್ಟು ಅನ್ನುವಂಥದ್ದು ಘೋಷಿತ ಸಂಸ್ಥೆ ಮಾಡಲು ಇದು ಅರ್ಹ ಆಗಿದೆ. ಈ ಕಾರಣಕ್ಕಾಗಿ ಇದನ್ನೊಂದು ಘೋಷಿತ ಸಂಸ್ಥೆ ಅಂತ ತಿಳ್ಕೊಂಡು ಮಾಡೋದಕ್ಕೆ ಇದು ಅರ್ಹ ಆಗಿದೆ ಅಂತ ತಿಳ್ಕೊಂಡು ಸರ್ಕಾರ ವಾದಿಸ್ತಾ ಇದೆ. ಇನ್ನು ಟ್ರಸ್ಟ್ಗಳನ್ನವರು ಹೇಳ್ತಾ ಇರೋದು, ಕಳೆದ ವರ್ಷ ಸಣ್ಣ ಪುಟ್ಟ ಕಳ್ಳತನ ಆಗಿದ್ದು ನಿಜ ಅಂತೇಳಿ. ಹಾಗಾದ್ರೆ ಕಳ್ಳತನ ಆದಾಗ ನೀವು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಅಲ್ಲಿ ಒಳಗಿನೊಳಗೆ ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡಿದ್ರ? ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸರಿಪಡಿಸಿಕೊಂಡಿದ್ದೇವೆ ಅಂತ ಅಂದರೆ ಒಳಗನೆ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಆದರೆ ಸಾಕಾಗತ್ತಾ? ಸಣ್ಣ ವಿಚಾರ ಇಟ್ಟುಕೊಂಡು ದೊಡ್ಡದು ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗಾದ್ರೆ ದೇವರ ದುಡ್ಡನ್ನು ಕದಿಯುವಂಥದ್ದು ಸಣ್ಣದ ವಿಚಾರನ? ಬೆಂಗಳೂರಿನ ಕರಗ ಬಿಟ್ಟರೆ ಅತಿ ದೊಡ್ಡ ಜಾತ್ರೆ ನಮ್ಮದೇ. ಹೌದು, ನಿಜಕ್ಕೂ ಕೂಡ ಗಾಳಿ ಆಂಜನೇಯ ಇಡೀ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಭಕ್ತರು ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾರೆ, ಆಂಜನೇಯನ ದರ್ಶನವನ್ನು ಪಡ್ಕೊಂಡು ಬರ್ತಾರೆ. ಉತ್ಸವ, ಜಾತ್ರೆ, ಭಕ್ತರನ್ನು ಯಾಕೆ ನೀವು ಪರಿಗಣಿಸಿಲ್ಲ ಅಂತ ಹೇಳಿ ಟ್ರಸ್ಟ್ನವರು ಕೇಳ್ತಾ ಇದ್ದಾರೆ. ಆದರೆ ಟ್ರಸ್ಟ್ನವರು ಜನರ ಟ್ರಸ್ಟನ್ನು ಉಳಿಸ್ಕೊಳ್ಬೇಕಲ್ವಾ? ಅದು ಭಕ್ತರ ಟ್ರಸ್ಟನ್ನು ಉಳಿಸ್ಕೊಳ್ಬೇಕಾಗಿದೆ, ಅವರ ಜವಾಬ್ದಾರಿ ಕೂಡ ಅಲ್ವಾ? ಮುಜರಾಯಿ ಇಲಾಖೆ ಮೇಲಿನೇ ಅನುಮಾನ ಇದೆ ಅಂತೇಳಿ ಟ್ರಸ್ಟ್ನವರು ವಾದಿಸ್ತಾ ಇದ್ದಾರೆ. ಹೀಗೆ ಆದಾಯ ಹೆಚ್ಚಿರೋ ಕಾರಣಕ್ಕಾಗಿ ಇವರಿಗೆ ಅಸೂಯೆ ಇದೆ ಅಂತ ಹೇಳುವಂಥದ್ದು ಟ್ರಸ್ಟ್ ಅವರು ಹೇಳ್ತಿರುವಂಥದ್ದು. ಆದಾಯದ ಮೇಲೆ ಕಣ್ಣಿಟ್ಟು ಇವರು ದೇವಸ್ಥಾನವನ್ನು ಟಾರ್ಗೆಟ್ ಮಾಡಿದ್ದಾರೆ. ಬೀದಿಗಿಳಿದು ಹೋರಾಟ ಮಾಡ್ತೀವಿ, ಕಾನೂನು ಹೋರಾಟ ಕೂಡ ಅನಿವಾರ್ಯ ಅಂತ ಹೇಳಿ ಟ್ರಸ್ಟ್ನವರು ಹೇಳ್ತಾ ಇದ್ದಾರೆ. ಇಲ್ಲಿ ಟ್ರಸ್ಟ್ ಕೂಡ ಈ ಮಾತುಗಳನ್ನು ಹೇಳ್ತಿದೆ. ಆದರೆ ಮುಜರಾಯಿ ಇಲಾಖೆಗೆ ಹೋದರೆ ಏನಾಗುತ್ತೆ ಅಂತ ಹೇಳಿದರೆ, ಈ ದೇವಸ್ಥಾನಕ್ಕೆ ಹೋದ ನಂತರ ದೇವಸ್ಥಾನದ ಹಣಕಾಸು ವ್ಯವಹಾರದ ಮೇಲೆ ಮುಜರಾಯಿ ಇಲಾಖೆಗೆ ಹಿಡಿತ ಬರುತ್ತೆ. ಹೀಗಾಗಿ ಹಣ ಎಣಿಕೆಗೆ ಸಂಗ್ರಹವಾಗುವಂಥ ಆದಾಯದ ಬಗ್ಗೆ ಸರಿಯಾದಂಥ ಲೆಕ್ಕ ಸಿಗುತ್ತೆ ಮತ್ತು ಹಣದ ಎಣಿಕೆಗೂ ಕೂಡ ಸರಿಯಾದಂಥ ಮಾನಿಟರಿಂಗ್ ಆಗೋದಕ್ಕೆ ಅವಕಾಶಗಳಿದ್ದಾವೆ. ದೇಗುಲದಲ್ಲಿ ಬಂದಿರುವ ಆದಾಯವನ್ನು ದೇವಸ್ಥಾನದ ಅಭಿವೃದ್ಧಿಗೆ ಮಾತ್ರ ಬಳಕೆ ಮಾಡಬೇಕು ಅನ್ನೋಂತಹ ನಿಯಮವೂ ಕೂಡ ಇದ್ದೇ ಇದೆ ಮುಜರಾಯಿ ದೇವಸ್ಥಾನಗಳಲ್ಲಿ. ದೇವಸ್ಥಾನದ ಆಡಳಿತ ನಿರ್ವಹಣೆಯ ಮೇಲೆ ಮುಜರಾಯಿ ಇಲಾಖೆಗೆ ಸಂಪೂರ್ಣವಾದಂಥ ಹಿಡಿತ ಸಿಗುತ್ತೆ. ಹೀಗಾಗಿನೇ ಈಗ ಟ್ರಸ್ಟ್ ವರ್ಸಸ್ ಗೌರ್ಮೆಂಟ್ ಅನ್ನುವಂತಹ ಒಂದು ಕಾನೂನು ಸಮರ ಶುರುವಾಗಿದೆ. ಆಂಜನೇಯ ಯಾವ ಸ್ವರೂಪದಲ್ಲಿ ತೀರ್ಪನ್ನು ಕೊಡ್ತಾನೆ ಅನ್ನೋದನ್ನು ನೋಡಬೇಕಾಗುತ್ತೆ. ಯಾಕಂದರೆ ಅಂತಿಮವಾಗಿ ಇದು ಗಾಳಿ ಆಂಜನೇಯನ ಭಕ್ತರ ನಂಬಿಕೆಯ ವಿಚಾರದಲ್ಲಿ ಆಗ್ತಾ ಇರುವಂತಹ ಅಂಶ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.